ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇದೇನಿದು ಟೀಚರ್ ಎಲ್ಲಿ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳೇ? ಇವತ್ತು ನಾನು ಒಂದು ಹುಣಸೆ ತೋಪಿಗೆ ಬಂದಿದ್ದೀನಿ. ಹುಣಸೆ ತೋಪು ಅಂದ್ರೆ ಏನ್ ಗೊತ್ತಾ? ಹಲವಾರು ಹುಣಸೆ ಮರಗಳು ಇರ್ತಕ್ಕಂತಹ ಪ್ರದೇಶವನ್ನು ಇಲ್ಲಿ ನೋಡಬಹುದು. ಎಷ್ಟೊಂದು ಹುಣಸೆ ಮರ ಇದೆ ನನ್ನ ಸುತ್ತಮುತ್ತ. ಇವತ್ತಿನ ದಿನ ಪಾಠಕ್ಕೆ ನಾನು ಇದೇ ಸ್ಥಳವನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಪಾಠದ ಹೆಸರು ನಾನು ಮತ್ತು ಹುಂಚಿ ಮರ. ಹುಂಚಿ ಮರ ಅಂದ್ರೆ ಹುಣಸೆ ಮರ. ಇದು ಹುಣಸೆ ಮರಕ್ಕೆ ಸಂಬಂಧಿಸಿದಂತಹ ಒಂದು ಪಾಠ ಆಗಿದೆ. ಈ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು GH 12 ಮಠ ಅಂತ ಹೇಳಿ. ಇವರ ಪೂರ್ಣ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಇವರು 1940ನೇ ಇಸ್ವಿನಲ್ಲಿ ಹುಬ್ಬಳ್ಳಿನಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಹುಚ್ಚಯ್ಯ, ತಾಯಿಯ ಹೆಸರು ಅನ್ನಪೂರ್ಣಮ್ಮ. ಸಾಹಿತ್ಯದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿದ್ದಂತಹ ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರುಕೋಲು, ಹಾಗೇನೆ ಹೋಳಿ ಅಂತಕ್ಕಂತಹ ಕೃತಿಗಳನ್ನ ಬರೆದಿದ್ದಾರೆ. ಹಾಗೆ ಪ್ರಸ್ತುತ ನಿಮಗಿರ್ತಕ್ಕಂತಹ ನಾನು ಮತ್ತು ಹುಂಚಿ ಮರ ಎನ್ನುವ ಪಾಠವನ್ನ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎನ್ನುವ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಹಾಗಿದ್ರೆ ಇವಾಗ ಪಾಠವನ್ನ ಪ್ರಾರಂಭ ಮಾಡೋಣ. ನಾನು ಮತ್ತು ಹುಂಚಿ ಮರ, GH 12 ಮಠ. ಪ್ರಸ್ತುತ ಪಾಠದಲ್ಲಿ ಲೇಖಕರು ತಮ್ಮ ಜೀವನದಲ್ಲಿ ಆದಂತಹ ಅನುಭವವನ್ನ ಇಲ್ಲಿ ಹಂಚ್ಕೋತಾ ಇದ್ದಾರೆ. ಲೇಖಕರು ಇಲ್ಲಿ ನಡೆದಂತಹ ಘಟನೆಯನ್ನ ನಮ್ಮ ಮುಂದೆ ಈ ರೀತಿಯಾಗಿ ವಿವರಿಸ್ತಾ ಇದ್ದಾರೆ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚಿ ಹೂವು. ನೆಲದ ತುಂಬಾ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ಅದೆಂದರೆ ಹುಂಚಿ ಹೂವು ತಿನ್ನುವುದು. ಎಳೆಯ ಹಲ್ಲುಗಳಿಂದ ಹುಂಚಿ ಹೂವುಗಳನ್ನ ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ. ಜುಮ್ಮೆಂದಾಗಲೇ ಹಲ್ಲು ಚೆಳಿತದ್ದು ಗೊತ್ತಾಗುತ್ತಿತ್ತು. ಇಲ್ಲಿ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನ ನೆನ್ಪು ಮಾಡ್ಕೋತಾ ಇದ್ದಾರೆ. ಈಗ ಅವರು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ದಾರಿನಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಬೂಟುಗಳು ನಿಂತು ಹೋಯ್ತು ಅಂದ್ರೆ ಲೇಖಕರು ಇದ್ದಕ್ಕಿದ್ದಂಗೆ ಅವ್ರಿಗೆ ಒಂದ್ ರೀತಿ ನಿಲ್ಬೇಕು ಅಂತ ಹೇಳಿ ಅನ್ನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ, ಮೆಲ್ಲನೆ ಅವರು ಕೆಳಗಡೆ ನೋಡ್ತಾರೆ. ಕೆಳಗೆ ನೋಡಿದ್ರೆ ಅಲ್ಲಿ ಏನ್ ಬಿದ್ದಿರುತ್ತಪ್ಪ ಅಂತ ಹೇಳಿದ್ರೆ, ಆಹಾ, ಹುಂಚಿ ಹೂವು. ಹುಂಚಿ ಹೂವು ಅಂದ್ರೆ ಹುಣಸೆ ಮರದ ಹೂವು ಅಲ್ಲಿ ಬಿದ್ದಿರುತ್ತೆ. ಆ ನೆಲದ ತುಂಬೆಲ್ಲ ಆ ಹೂವುಗಳು ಹಳದಿ ಬಣ್ಣದ ಹೂವುಗಳು ಬಿದ್ದಿರುತ್ತೆ. ಅದು ಹೇಗೆ? ರಾಶಿ ರಾಶಿ ಹೂವುಗಳು ಬಿದ್ದಿರುತ್ತೆ. ಆಗ ಲೇಖಕರಿಗೆ ತಮ್ಮ ಬಾಲ್ಯದ ಘಟನೆ ನೆನಪಾಗುತ್ತೆ. ಆ ಘಟನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಲೇಖಕರು ಚಿಕ್ಕವರಿದ್ದಾಗ ಅವರಿಗೆ ಒಂದು ವಿಚಿತ್ರ ಅಭ್ಯಾಸ ಇತ್ತಂತೆ. ಆ ಅಭ್ಯಾಸ ಏನು ಅಂತ ಹೇಳಿದ್ರೆ, ಈ ಹುಂಚಿ ಹೂವುಗಳನ್ನ ಆರಿಸ್ಕೊಂಡು ತಿಂತಕ್ಕಂತಹದ್ದು. ಹೇಗೆ ತಿಂತಾ ಇದ್ರು ಈ ಲೇಖಕರು ಚಿಕ್ಕವರಿದ್ದಾಗ ಹುಣಸಿ ಹೂವುಗಳನ್ನ ಅಂದ್ರೆ ಬಕ ಪಕ್ಷಿ ತರ ಬಕ ಬಕ ಅಂತ ಹೇಳಿ, ಅಂದ್ರೆ ಒಂದು ಹಿಡಿ ಹುಣಸೆ ಹೂವುಗಳನ್ನ ಅವರು ತಿಂತಾ ಇದ್ರಂತೆ. ತಿಂತಾ ಅವರು ಎಷ್ಟು ಹುಣಸೆ ಹೂವುಗಳನ್ನ ತಿಂತಿದ್ರು ಅಂತ ಹೇಳಿದ್ರೆ, ಕೊನೆಗೆ ಅವರ ಹಲ್ಲುಗಳು ಜುಮ್ ಎಂದಾಗಲೇ ಅವರಿಗೆ ಚಳಿತದ್ದು ಗೊತ್ತಾಗುತ್ತಿತ್ತು. ಅಂದ್ರೆ ಜಾಸ್ತಿ ಹುಳಿ ತಿಂದಾಗ ನೀವು ಕೂಡ ಹಲ್ಲೇನಂತೆ ಒಂದ್ ರೀತಿ ಜುಮ್ ಅನ್ನೋ ಅನುಭವ ಆಗುತ್ತಲ್ವಾ? ಲೇಖಕರಿಗೆ ಹುಣಸೆ ಹಣ್ಣು ತಿಂದು ಏನು ಅಂತ ಹೇಳಿದ್ರೆ ಒಂದ್ ರೀತಿಯ ಜುಮ್ ಎನ್ನುವ ಅನುಭವ ಆದಾಗ್ಲೇನೆ ಅವರಿಗೆ ನಾನು ಜಾಸ್ತಿ ಹೂವುಗಳನ್ನ ತಿಂದ್ಬಿಟ್ಟಿದೀನಿ ಅಂತ ಹೇಳಿ ಗೊತ್ತಾಗ್ತಿತ್ತಂತೆ. ಈಗ್ಲೂ ಕೂಡ ಆ ಹುಣಸೆ ಹೂವುಗಳನ್ನ ನೋಡಿ ಲೇಖಕರ ಬಾಯಲ್ಲಿ ನೀರೂರಿತು. ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂವುಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ. ನೋಡಿ, ಲೇಖಕರಿಗೆ ಆ ಕೆಳಗೆ ಬಿದ್ದಂತಹ ಹುಂಚಿ ಹೂವುಗಳನ್ನ ನೋಡ್ಬಿಟ್ಟು ಏನನ್ನಿಸ್ತು ಅಂತ ಹೇಳಿದ್ರೆ, ಈಗ್ಲೂ ಕೂಡ ಒಂದೆರಡು ಆ ಹುಂಚಿ ಹೂವುಗಳನ್ನ ತಗೊಂಡು ಬಾಯಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ಆಸೆ ಬಂತು. ಆದ್ರೆ ಲೇಖಕರು ಇವಾಗ ಚಿಕ್ಕ ಹುಡುಗನಲ್ಲ. ಚಿಕ್ಕ ಹುಡುಗ ಆಗಿದ್ರೆ ತಿನ್ಬೋದಿತ್ತು. ಆದ್ರೆ ಅವರು ಈಗ ಚಿಕ್ಕ ಹುಡುಗನಲ್ಲ, ದೊಡ್ಡ ಪಗಾರದವ ಅಂದ್ರೆ ಹೆಚ್ಚಿಗೆ ಸಂಬಳವನ್ನ ಪಡ್ಕೊಳ್ತಕ್ಕಂತಹ ವ್ಯಕ್ತಿ ಆಗಿದ್ದಾರೆ. ದೊಡ್ಡ ಕೆಲಸದಲ್ಲಿದ್ದಾರೆ. ಪ್ಯಾಂಟು, ಬೂಟು, ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನೆಂದಾರು, ಅದನ್ನು ಅಲ್ಲೇ ಬಿಟ್ಟೆ. ಲೇಖಕರಿಗೆ ಆಸೆ ಇದ್ರೂ ಕೂಡ ಏನ್ ಮಾಡಿದ್ರು, ಇಷ್ಟೊಂದು ದೊಡ್ಡವನಾಗಿದ್ದೀನಿ ನಾನು, ಸೂಟು ಬೂಟು ಹಾಕೊಂಡಿದೀನಿ, ಕೆಳಗ್ ಬಿದ್ದಿರ್ತಕ್ಕಂತ ಹುಣಸೆ ಹೂವುಗಳನ್ನ ತಗೊಂಡ್ ತಿಂದ್ರೆ ಜನ ಏನ್ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಲೇಖಕರು ಏನ್ ಮಾಡಿದ್ರಂತೆ, ಆ ಹುಣಸೆ ಹೂವುಗಳನ್ನ ಅಲ್ಲೇ ಬೂಟು ಕಟ್ ಊರುತ್ತಾ ಮುಂದೆ ಸಾಗಿಬಿಟ್ಟೆ. ಅಂದ್ರೆ ಆ ಹೂವುಗಳನ್ನ ತಿನ್ನೋ ಮನ್ಸಿದ್ರು ಕೂಡ ನನ್ ದೊಡ್ಡವನು ಹೇಗ್ ತಿನ್ಲಿ ಅನ್ನೋ ಮುಜುಗರದಿಂದ ಅವರು ಆ ಬೂಟಿನ ಶಬ್ದವನ್ನ ಮಾಡ್ತಾ ಅಲ್ಲಿಂದ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಒಂದು ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ
ಸ್ವಲ್ಪ ಬಲಿತ ಎಳನಾಗರ ಕಾಯಿಗಳು ಕಂಡವು. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ಸ್ವಲ್ಪ ದಿನಗಳಾಗುತ್ತೆ, ಮತ್ತೆ ಲೇಖಕರು ಅದೇ ಹುಣಸೆ ಮರದ ಹತ್ರ ಬರ್ತಾರೆ. ಆಗ ಆ ಹುಣಸೆ ಮರದಲ್ಲಿ ಎಳೆನಾಗರ ಕಾಯಿಗಳು ಬಿಟ್ಟಿರುತ್ತೆ. ಎಳೆನಾಗರ ಕಾಯಿ ಅಂತ ಹೇಳಿದ್ರೆ ಆ ಹುಣಸೆ ಹೂವುಗಳು ಚಿಕ್ಕ ಚಿಕ್ಕ ಹುಣಸೆ ಕಾಯಿಗಳು ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹುಡುಗರು ಆ ಒಂದು ಎಳೆನಾಗರ ಕಾಯಿಗಳನ್ನ ತಿನ್ನೋದಕ್ಕೋಸ್ಕರ ಕಲ್ಲನ್ನ ತಗೊಂಡು ಆ ಹುಣಸೆ ಮರಕ್ಕೆ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಲೇಖಕರ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತ್ತು. ಅಂದ್ರೆ ಅದನ್ನ ನೋಡಿ ಅವ್ರ ಬಾಯಲ್ಲೂ ಕೂಡ ಆಸೆ ಬಂತು. ಈಗ ನಮಗೂ ಅಷ್ಟೇ, ಏನಾದ್ರೂ ಉಪ್ಪಿನಕಾಯಿ ನೋಡಿದ್ರೆ ಅಥವಾ ನಮ್ಗೆ ಇಷ್ಟ ಆಗಿರ್ತಕ್ಕಂತ ಕೆಲವು ತಿಂಡಿನ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತಲ್ಲ, ಆತರ ಲೇಖಕರಿಗೂ ಕೂಡ ಆ ಹುಂಚಿ ಹೂವುಗಳನ್ನ ನೋಡಿ ಅವರ ಬಾಯಿನಲ್ಲಿ ನೀರ್ ಬಂತು. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗಂದೆ, ಅಂದ್ರೆ ಆ ಹುಡುಗರಿಗೆ ಬಯ್ಯೋ ಒಂದು ನೆಪವನ್ನ ಮಾಡ್ಕೊಂಡು ಆ ಹುಡುಗರಿಗೆ ಏನಂತ ಹೇಳ್ತಾರೆ ಲೇಖಕರು ಅಂದ್ರೆ, ಲೇಲೆ ಕಲ್ಲು ಹೊಡಿಬೇಡ್ರಿ, ಯಾರ್ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ಏ ಹುಡುಗ್ರ, ಕಲ್ಲು ಹೊಡಿಬೇಡ್ರಪ್ಪ, ರಸ್ತೆನಲ್ಲಿ ಅವರು ಇವರು ಓಡಾಡ್ತಿರ್ತಾರೆ, ಯಾರ್ದಾದ್ರೂ ತಲೆಗ್ ಬಿದ್ರೆ ಏನ್ ಗತಿ, ಯಾರ್ ತಲೆ ಹೊಡಿಬೇಕು ಅಂತೇಳಿ ಮಾಡಿದೀರಾ ಅಂತ ಹೇಳಿ ಅವರಿಗೆ ಬಯ್ಯೋ ನೆಪದಲ್ಲಿ ಆ ಹುಡುಗರನ್ನ ಅವರು ಮಾತಾಡಿಸಿದ್ರು. ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡೋಗಿ ಬಿಟ್ಟರು. ಲೇಖಕರು ಯಾವಾಗ ಆ ತರ ಬೈದ್ರೋ ಆ ಹುಡುಗರೆಲ್ಲ ಎದುರುಕೊಂಡು ಅಲ್ಲಿಂದ ಓಡ್ ಹೋಗ್ಬಿಟ್ರು. ಅಯ್ಯಯ್ಯೋ ಅಂದೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ. ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ. ಲೇಖಕರು ಗದ್ರಿಸೋದೇನೋ ಗದ್ರಿಸ್ಬಿಟ್ಟು, ಆದ್ರೂ ಕೂಡ ಮನ್ಸಲ್ಲಿ ಏನ್ ಅನ್ಕೋತಿದ್ದಾರೆ ಅಂದ್ರೆ, ಆ ಹುಡುಗರು ಹೊಡೆದಂತಹ ಕಲ್ಲು ನನ್ನ ತಲೆಗೆ ಬಿದ್ದಿದ್ರು ಕೂಡ ನಾನು ಏನು ಅನ್ಕೋತಾ ಇರ್ಲಿಲ್ಲ, ಹುಡುಗರಿಗೆ ಬೈತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಹುಣಸೆ ಹೂವು ಅಥವಾ ಹುಣಸೆ ಕಾಯಿ ಅಂತ ಅಂದ್ರೆ ಅಷ್ಟೊಂದು ಇಷ್ಟ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ದಿನ ಆಗುತ್ತೆ. ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ. ಮತ್ತೆ ಅದೇ ಮರದ ಹತ್ತಿರ ಅವರು ಬರ್ತಾರೆ. ಅಬ್ಬಾ, ಇನ್ನೂ ಒಂದು ವಿಚಿತ್ರ ಕಂಡೆ. ಅಲ್ಲಿ ಇನ್ನೂ ಒಂದು ಆಶ್ಚರ್ಯವನ್ನ ವಿಚಿತ್ರವನ್ನ ಕಾಣ್ತಾರೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನ ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಒಂದು ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೀಕುತ್ತಿದ್ದೆ. ಲೇಖಕರು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಹುಣಸೆ ಮರದ ಹತ್ರ ಬರ್ತಾರೆ. ಅಲ್ಲಿ ಒಂದು ವಿಚಿತ್ರ ದೃಶ್ಯವನ್ನ ನೋಡ್ತಾರೆ. ಏನದು ಅಂತ ಹೇಳಿದ್ರೆ, ಆ ಹುಣಸೆ ಮರದಲ್ಲಿ ಇದ್ದಂತಹ ಉದ್ದ ಉದ್ದ ಟೊಂಗೆಗಳನ್ನ ಹಿಡ್ಕೊಂಡು ಕೆಲವು ಹುಡುಗಿಯರು ಜೋಕಾಲಿ ಆಡ್ತಿದ್ರಂತೆ. ಅದನ್ನ ನೋಡಿ ಲೇಖಕರಿಗೆ ಏನ್ ನೆನಪಾಯ್ತು ಅಂತ ಹೇಳಿದ್ರೆ, ಅವರು ಕೂಡ ಅವರ ಚಿಕ್ಕ ವಯಸ್ಸಿನಲ್ಲಿ ಇದೇ ರೀತಿ ಜೋಕಾಲಿ ಆಡ್ತಿದ್ದೆ ಅಲ್ವಾ ಅಂತ ಹೇಳಿ ನೆನಪಾಯ್ತು. ಈಗ 2-3 ವಾರಗಳು ದಾಟ್ಬಿಟ್ಟಿದೆ. 2-3 ವಾರಗಳು ದಾಟಿದ ನಂತರ ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಏಕೆ ಇತ್ತಪ್ಪ ಅಲ್ಲಿ ಅಂತ ಹೇಳಿದ್ರೆ, ಡೋರೆ ಹುಣಸೆ ಹಣ್ಣು ಆ ಒಂದು ಹುಣಸೆ ಮರದಲ್ಲಿ ಬಿಟ್ಟಿತ್ತು. ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹಣ್ಣು ಅಲ್ಲ, ಅಂದ್ರೆ ಇತ್ತ ಕಾಯಿನೂ ಅಲ್ಲ, ಇತ್ತ ಹಣ್ಣುನೂ ಅಲ್ಲ. ಈಗ ಅರ್ಧಂಬರ್ಧ ಹಣ್ಣಾಗಿರೋದು ಅಂತ ಹೇಳಿ ಹೇಳ್ತಾರಲ್ಲ, ಆ ತರ ಫುಲ್ ಕಾಯಿ ಆಗಿರಲ್ಲ ಅಥವಾ ಫುಲ್ ಹಣ್ಣು ಆಗಿರಲ್ಲ. ಅದಕ್ಕೆ ಡೋರೆ ಹುಣಸೆ ಅಂತ ಹೇಳಿ ಕರೀತಾರೆ. ಈ ಡೋರೆ ಹುಣಸೆ ಹಣ್ಣು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಇದು ಹಳದಿ ಮತ್ತೆ ಹಸಿರು ಮಿಶ್ರಿತ ಬಣ್ಣದಲ್ಲಿರುತ್ತೆ. ಇದು ಒಂದು ಬಗೆಯ ವಿಶಿಷ್ಟ ರುಚಿಯನ್ನ ಕೊಡುತ್ತೆ. ಲೇಖಕರು ಈ ರುಚಿಯನ್ನ ಏನಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಈ ರುಚಿಯು ಒಂದು ರೀತಿ ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲಾಗಿರುತ್ತೆ. ಆಪೂಸ್ ಅನ್ನೋದು ಒಂದು ಮಾವಿನ ಹಣ್ಣಿನ ತಳಿ, ಅದಕ್ಕಿಂತ ಮಿಗಿಲಾಗಿರುತ್ತೆ ಈ ಹುಣಸೆ ಹಣ್ಣಿನ, ಅಂದ್ರೆ ಈ ಡೋರೆ ಹುಣಸೆ ಹಣ್ಣಿನ ರುಚಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೂ 1 ವಾರ ಕಳೆಯುತ್ತೆ. 1 ವಾರ ಕಳೆದ ನಂತರ ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರಕುಟಿಗನ ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಸ್ವಲ್ಪ ದಿನ ಆಯ್ತು. ಸ್ವಲ್ಪ ದಿನ ಆದ ನಂತರ ಅವರು ಏನ್ ಮಾಡಿದ್ರು, ಆ ಹುಣಸೆ ಮರದ ಕೆಳಗಡೆ ಒಂದು ಕಟ್ಟೆ ಇತ್ತು. ನಾನು ಹೇಗ್ ಬಂದ್ ಕೂತಿದ್ದೀನಲ್ಲ ಅದೇ ತರ ಅವರು ಒಂದು ಕಟ್ಟೆಯ ಮೇಲೆ ಹೋಗಿ ಕೂತ್ಕೋತಾರೆ. ಕೂತು ಮೇಲ್ಗಡೆ ಮರವನ್ನ ನೋಡ್ತಾರೆ. ಅಲ್ಲಿ ಹಲವಾರು ಪಕ್ಷಿಗಳು ವಾಸ ಮಾಡ್ತಾ ಇತ್ತಂತೆ. ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಿಬ ಈ ತರ ಹಲವಾರು ಪಕ್ಷಿಗಳು ಸಂತೋಷವಾಗಿ ನಲಿತಾ ಇತ್ತಂತೆ. ಅದನ್ನ ನೋಡಿ ಲೇಖಕರಿಗೆ ಖುಷಿ ಆಗುತ್ತೆ. ಅಷ್ಟೊತ್ತಿಗೆ ಕತ್ತಲಾಗುತ್ತಾ ಬರುತ್ತೆ. ತಂಗಾಳಿ ಬೇರೆ ಬೀಸ್ತಿರುತ್ತೆ. ತಂಗಾಳಿ ಅಂದ್ರೆ ತಂಪನೆಯ ಗಾಳಿ ಬೀಸ್ತಾ ಇತ್ತು. ಅಲ್ಲಿಂದ ಲೇಖಕರು ಎದ್ದೇಳ್ತಾರೆ.
ಹುರಿದ ಹುಂಚಿ ಕಪ್ಪ ಕುಟುಂ ಎಂದು ತಿಂದಿದ್ದನ್ನ ನೆನಪಾಯಿತು. ಅಂದ್ರೆ ಲೇಖಕರು ಅಲ್ಲಿಂದ ಎದ್ದು ಮನೆಗೆ ನಡ್ಕೊಂಡು ಹೋಗುವಾಗ ಏನ್ ನೆನ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಚಿಕ್ಕೋರಿದ್ದಾಗ ಹುರಿದಿರ್ತಕ್ಕಂತಹ ಹುಂಚಿ ಕೊಪ್ಪವನ್ನ ಕುಟುಂ ಅಂತ ಹೇಳಿ ತಿಂದಿದ್ ನೆನಪಾಗುತ್ತೆ. ಹುಂಚಿ ಕೊಪ್ಪ ಅಂದ್ರೆ ಈ ಹುಣಸೆ ಹಣ್ಣಿನ ಬೀಜಗಳಿರುತ್ತೆ ನೋಡಿ, ಆ ಬೀಜಗಳನ್ನ ಒಲೆಯಲ್ಲಿ ಹಾಕಿ ಹುರಿತಾರೆ. ಇವಾಗಿನ ಕಾಲದಲ್ಲಿ ಒಲೆ ಇಲ್ಲ ಅಂತ ಹೇಳಿದ್ರೆ ಹೆಂಚಿನಲ್ಲಿ ಬೇಕಾದ್ರೂ ಉರಿಬಹುದು. ಹುರಿದಾಗ ಆ ಹುಣಸೆ ಕಾಯಿಯನ್ನ ಅಥವಾ ಹುಣಸೆ ಬೀಜವನ್ನ ತಿಂದ್ರೆ ಒಂದ್ ರೀತಿಯ ರುಚಿ ಸಿಗುತ್ತೆ ನಮ್ಗೆ. ಅದು ಕಟುಂ ಅಂತ ಹೇಳಿ ಶಬ್ದವನ್ನ ಮಾಡುತ್ತೆ. ಆ ಒಂದು ಜ್ಞಾಪಕ ಲೇಖಕರಿಗೆ ಇಲ್ಲಿ ಆಗುತ್ತೆ. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರು ಚೀಪಿದ ನೆನಪು ಮರುಕಳಿಸಿತು. ಹೀಗೆ ಹುಂಚಿ ಮರದೊಂದಿಗೆ ನನ್ನ ಸಂಬಂಧ ಎಂದಿಗೂ ಮರೆಯಲಾರದ್ದು. ಅಂದ್ರೆ ಮೊದಲು ಆ ಹುಂಚಿ ಕಪ್ಪ ತಿಂದಿದ್ ನೆನ್ಪು ಮಾಡ್ಕೋತಾರೆ. ಇನ್ನೊಂದ್ ಸ್ವಲ್ಪ ತಾದ್ಮೇಲೆ ಏನ್ ನೆನ್ಪು ಮಾಡ್ಕೋತಾರೆ ಅಂದ್ರೆ, ಆ ಚಿಕ್ಕೋರಿದ್ದಾಗ ಅವರು ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು ಆ ಹುಣಸೆ ಹಣ್ಣಿಗೆ ಬೆಲ್ಲ, ಜೀರಿಗೆ, ಉಪ್ಪು ಎಲ್ಲವನ್ನ ಮಿಶ್ರಣ ಮಾಡಿ ಈಗ ಕುಟ್ಟಿಂಡಿ ಅಂತ ಹೇಳ್ತಾರೆ, ಅಥವಾ ಹುಣಸೆ ಹಿಂಡಿ ಅಂತ ಹೇಳಿ ಕರೀತಾರೆ. ನಾವು ಚಿಕ್ಕೋರಿದ್ದಾಗ ತಿಂತಾ ಇದ್ವಿ ಅದನ್ನ. ಏನು ಅಂದ್ರೆ ಅದನ್ನೆಲ್ಲ ಹಲವಾರು ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಒಂದು ಕಡ್ಡಿಗೆ ಅದನ್ನ ಹಾಕ್ಬಿಟ್ಟು ತಿಂತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಇವಾಗೂ ನೋಡಿ ನನ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಈ ರೀತಿಯ ಒಂದು ಹುಣಸೆ ಚಟ್ನಿಯನ್ನ ಅಥವಾ ಕುಟ್ಟಿಂಡಿಯನ್ನ ತಿಂದಿದ್ದು ಲೇಖಕರಿಗೆ ನೆನಪಾಗುತ್ತೆ. ಇದನ್ನಂತೂ ಅವರು ಯಾವತ್ತೂ ತಮ್ಮ ಜೀವನದಲ್ಲಿ ಮರೆಯೋದಿಲ್ಲ. ಇದೇ ನೆನಪುಗಳಲ್ಲಿ ಅವರು ಮುಂದೆ ಸಾಕ್ತಾ ಇರ್ತಾರೆ. ಹಾಗೇನೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹಾಗೆ ಹುಣಸೆ ಮರದ ಸಂಬಂಧ ಎಂದೆಂದೂ ಮರೆಯಲಾಗದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ನಡೆಯುತ್ತಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಆ ಮರವೇ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ಸ್ವಲ್ಪ ದಿನಗಳು ಕಳೆಯುತ್ತೆ. ಸ್ವಲ್ಪ ದಿನಗಳು ಕಳೆದ ನಂತರ ಲೇಖಕರು ಮತ್ತೆ ಆ ಹುಣಸೆ ಮರದ ಹತ್ರ ಬರ್ತಾರೆ. ಅವರು ಹುಣಸೆ ಮರದ ಹತ್ರ ಬಂದಾಗ ಅವರಿಗೆ ಒಂದು ಆಶ್ಚರ್ಯ ಅಥವಾ ಅಚ್ಚರಿ ಕಾದಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಆ ಹುಣಸೆ ಮರ ಇದ್ದಂತಹ ಜಾಗದಲ್ಲಿ ಹುಣಸೆ ಮರನೇ ಕಾಣಿಸ್ತಾ ಇಲ್ಲ, ಅಲ್ಲೆಲ್ಲ ಖಾಲಿ ಬಯಲು ಕಾಣಿಸ್ತಾ ಇದೆ. ಹುಣಸೆ ಮರ ಏನು ಆಕಾಶದ ಅಗಲಕ್ಕೂ ಹರಡಿತ್ತಲ್ವಾ, ಆಕಾಶ ಇಲ್ಲ, ಈಗ ಬೋಳಾಗಿ ಕಾಣಿಸ್ತಾ ಇತ್ತಂತೆ. ಎದೆ ಜೋರಾಗಿ ಬಡಿದುಕೊಂಡಿತ್ತು. ಅಂದ್ರೆ ನಮಗೆ ಇಷ್ಟವಾದಂತಹ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಕಾಣದಾಗ ಏನಾಗುತ್ತೆ, ನಮ್ಮ ಎದೆ ಢವಢವ ಅಂತೇಳಿ ಹೊಡ್ಕೊಳ್ಳುತ್ತಲ್ವಾ, ಅದೇ ರೀತಿ ಇಲ್ಲಿ ಲೇಖಕರಿಗೂ ಕೂಡ ಎದೆ ಜೋರಾಗಿ ಬಡಿದುಕೊಂಡಿತ್ತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನ ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು? ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದು ಬಿಟ್ಟರು. ಲೇಖಕರಿಗೆ ನೋಡಿ ಆಶ್ಚರ್ಯ ಆಗುತ್ತೆ. ಅಲ್ಲಿ ಹುಣಸೆ ಮರ ಇಲ್ದೇ ಇರೋದನ್ನ ಕಂಡು ಅಲ್ಲಿ ಒಬ್ಬ ಹುಡುಗ ಆಟ ಆಡ್ತಿರ್ತಾನೆ. ಅವನನ್ನ ಕರೆದು ಕೇಳ್ತಾರೆ, ಏನಪ್ಪ ಹುಡುಗ, ಇಲ್ಲೊಂದು ಹುಣಸೆ ಮರ ಇತ್ತಲ್ಲ, ಏನಾಯ್ತು ಅಂತ ಹೇಳಿ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಕಡಿದು ಬಿಟ್ಟರು ಅಂತ ಹೇಳಿ ಹೇಳ್ತಾನೆ. ಕಡಿದರೆ ಯಾಕೆ ಒಂದೇ ಉಸಿರಿನಲ್ಲಿ ಕೇಳಿದೆ. ಏನು, ಹುಣಸೆ ಮರ ಕಡಿದ್ ಬಿಟ್ರಾ, ಯಾಕೆ ಅಂತ ಹೇಳಿ ಆಶ್ಚರ್ಯದಿಂದ ಒಂದೇ ಉಸಿರಲ್ಲಿ ಲೇಖಕರು ಕೇಳ್ತಾರೆ. ಆಗ ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದ್ಬಿಟ್ರು ಸಾವುಕಾರರು. ಆ ಹುಡುಗ ಹೇಳ್ತಾನೆ, ಹುಣಸೆ ಮರ ಇದೆಯಲ್ಲ, ಆ ಹುಣಸೆ ಮರದಲ್ಲಿ ದೆವ್ವಗಳು ವಾಸ ಮಾಡ್ತಾ ಇರುತ್ತಂತೆ, ಹಾಗಾಗಿ ಸಾವುಕಾರರು ಈ ಹುಣಸೆ ಮರವನ್ನ ಕಡಿದ್ಬಿಟ್ರು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಹೇಳ್ತಾ ಆ ಹುಡುಗ ಆಕಾಶವನ್ನ ನೋಡ್ತಾ ಕಂಗಾಲಾಗಿ ನಿಂತ್ಬಿಟ್ಟ. ಅಂದ್ರೆ ಇಷ್ಟು ದಿನ ಆಕಾಶದುದ್ದಕ್ಕೂ ಹರಡಿತ್ತು ಆ ಹುಣಸೆ ಮರ, ಈಗ ಇಲ್ವಲ್ಲಪ್ಪ ಅಂತ ಹೇಳಿ ಆತ ಆಕಾಶವನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಟ. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಮುಂಚೆ ಹುಣಸೆ ಮರ ಎಷ್ಟೊಂದು ಜನರಿಗೆ ನೆರಳನ್ನ ಕೊಡ್ತಾ ಇತ್ತು. ಈಗ ಮೇಲೆ ನೋಡಿದ್ರೆ ಎಲ್ಲ ಬೋಳಾಗಿ ಕಾಣಿಸುತ್ತೆ, ಖಾಲಿಯಾಗಿ ಕಾಣಿಸುತ್ತೆ. ಕೆಳಗೆ ನೋಡಿದ್ರು ಕೂಡ ಖಾಲಿಯಾಗಿದೆ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು. ಅಂದ್ರೆ ಲೇಖಕರು ಇಷ್ಟು ವರ್ಷ ಪ್ರೀತಿಸ್ತಾ ಇದ್ದಂತಹ ಹುಣಸೆ ಮರ ಅವತ್ತು ಅಲ್ಲಿ ಕಾಣಿಸ್ಲೇ ಇಲ್ಲ. ಮೂಢನಂಬಿಕೆಗೆ ಆ ಹುಣಸೆ ಮರ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಆ ಹುಣಸೆ ಮರನ ಯಾರೋ ಕಡ್ದ್ಬಿಟ್ಟಿರ್ತಾರೆ. ಲೇಖಕರಿಗೆ ಆದ್ರೂ ಕೂಡ ಇಲ್ಲಿ ಏನ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಎಲ್ಲೋ ದೂರದಲ್ಲಿರ್ತಕ್ಕಂತಹ ಹುಣಸೆ ಮರ ನನ್ನನ್ನ ಕರಿತಾ ಇದೆಯೇನಪ್ಪ ಅನ್ನೋ ಅನುಭವ ಲೇಖಕರಿಗೆ ಬಂತು. ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಈ ಮೂಢನಂಬಿಕೆಯ ನೆಪವನ್ನ ಇಟ್ಕೊಂಡು ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ? ಹುಣಸೆ ಮರನ ಯಾಕೆ ಕಡಿದ್ಬಿಟ್ರು? ಪರಿಸರವನ್ನ ಯಾಕೆ ನಾಶ ಮಾಡಿದ್ರು ಅಂತ ಹೇಳಿ ಲೇಖಕರು
ಯೋಚನೆ ಮಾಡ್ತಾರೆ. ಮಕ್ಕಳೇ, ಇವಾಗ ತಿಳಿತಲ್ವಾ ಹುಣಸೆ ಮರ ಏನಕ್ಕೆ ಬಲಿಯಾಯ್ತು ಅಂತ ಹೇಳಿ? ನೋಡಿ, ಮೂಢನಂಬಿಕೆಗೆ ಇಲ್ಲಿ ಬಲಿಯಾಗಿದ್ದು ಯಾವುದು? ಹುಣಸೆ ಮರ. ಬರೀ ಹುಣಸೆ ಮರ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಅನೇಕ ಮೂಢನಂಬಿಕೆಗಳಿದೆ. ಆ ಮೂಢನಂಬಿಕೆಗಳನ್ನ ತೊಲಗಿಸಿದಾಗ ಮಾತ್ರ ಪರಿಸರ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೀವು ಈ ಪಾಠದಿಂದ ತಿಳ್ಕೊಬೇಕಾಗುತ್ತೆ. ಮಕ್ಕಳೇ, ಇದುವರೆಗೂ ನಾನು ಮಾಡಿದಂತಹ ನಾನು ಮತ್ತು ಹುಂಚಿ ಮರ ಪಾಠ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗೇನೆ ಈ ಪಾಠದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಇವಾಗ ಹೇಳ್ತೀನಿ. ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ? ಅಂದ್ರೆ ಹುಂಚಿ ಹೂವುಗಳಿರುತ್ತಲ್ವಾ, ಅದನ್ನ ತಿನ್ನೋದ್ರಿಂದ ಹಲ್ಲುಗಳು ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ಏನಾಗುತ್ತೆ ಹೇಳಿ ನೋಡೋಣ. ಏನಾಗುತ್ತೆ ಅಂತ ಹೇಳಿದ್ರೆ, ಹುಂಚಿ ಹೂವುಗಳನ್ನ ತಿನ್ನೋದ್ರಿಂದ ಹಲ್ಲುಗಳು ಚಳಿಯುತ್ತವೆ ಅಥವಾ ಜುಮ್ ಎನ್ನುತ್ತವೆ ಅಂತ ಹೇಳಿ ನೀವು ಉತ್ತರವನ್ನ ಕೊಡಬಹುದು. ಡೋರೆ ಹುಣಸೆ ಎಂದರೇನು? ಡೋರೆ ಹುಣಸೆ ಅಂದ್ರೇನು? ನಾನು ಪಾಠ ಮಾಡುವಾಗ ಅವಾಗ್ಲೇ ಹೇಳ್ದೆ, ಹಣ್ಣು ಅಥವಾ ಕಾಯಿಗೆ ಮಧ್ಯದಲ್ಲಿ ಇರ್ತಕ್ಕಂತಹ ಹಣ್ಣನ್ನೇ ಡೋರೆ ಹುಣಸೆ ಹಣ್ಣು ಅಂತ ಹೇಳಿ ಕರೀತಾರೆ. ಹುಂಚಿ ಮರದ ಟೊಂಗೆಗಳನ್ನ ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಹುಂಚಿ ಮರದ ಟೊಂಗೆಗಳನ್ನ ಹಿಡಿದು ಹುಡುಗಿಯರು ಏನ್ ಮಾಡ್ತಿರ್ತಾರಪ್ಪ? ಜೋಕಾಲಿ ಆಡ್ತಿರ್ತಾರೆ. ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣ? ಹುಂಚಿ ಮರದ ಹತ್ರ ಹಬ್ಬದ ವಾತಾವರಣ ಇರುತ್ತೆ. ಏನಕ್ಕೆ? ಅಲ್ಲಿ ಡೋರೆ ಹುಣಸೆ ಬಿಟ್ಟಿರುತ್ತೆ, ಹಾಗಾಗಿ ಅಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಕೊನೆ ಪ್ರಶ್ನೆ, ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಗಿತ್ತು. ಏನದು ಮೂಢನಂಬಿಕೆ? ಹುಣಸೆ ಮರದಲ್ಲಿ ದೆವ್ವಗಳಿರುತ್ತೆ ಅಂತಕ್ಕಂಥದ್ದು ಮೂಢನಂಬಿಕೆ ಅಲ್ವಾ ಮಕ್ಕಳೇ? ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರಗಳು ಅರ್ಥ ಆಯ್ತು ಅಲ್ವಾ? ಥ್ಯಾಂಕ್ ಯು.